Hi everyone, I'm Harshita. I'm Reethu. So ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಎವ್ರಿಡೇ ಯೂಸ್ ಮಾಡೋ ಸೆಂಟೆನ್ಸ್ನ ಇಂಗ್ಲಿಷ್ನಲ್ಲಿ ಯಾವ ರೀತಿ ಹೇಳೋದು ಅನ್ನೋದನ್ನ ಹೇಳ್ತೀವಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾ ಸೊ ಫಸ್ಟ್ ಥಿಂಗ್ ಹರ್ಷಿತಾ, ಈಗ ಯಾರನ್ನೂ ಭೇಟಿ ಮಾಡ್ತೀವಿ ಅಲ್ವಾ, ಭೇಟಿ ಮಾಡಿದಾಗ ಹೇಗಿದೆಯಾ ಅಂತ ಕೇಳ್ತೀವಿ. ಇದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಕೇಳ್ಬೋದು? ಹೇ ಹೌ ಯು ಅಂತ ಹೇಳ್ಬೋದು. ಇಲ್ಲ ಅಂತ ಅಂದರೆ ನಿಮ್ಮ ಫ್ರೆಂಡ್ ಯಾರನ್ನಾರು ಮೀಟ್ ಮಾಡಿದ್ರೆ ಇನ್ಫಾರ್ಮಲ್ ಆಗಿ ಹೇ ವಾಟ್ಸಪ್ ಅಂತ ಹೇಳ್ಬೋದು. ಇಲ್ಲ ಅಂತ ಅಂದರೆ ಫಸ್ಟ್ ಥಿಂಗ್ ಗ್ರೀಟಿಂಗ್ ಮಾಡಬೇಕು. ಸೊ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ ಹೇಳಿ ಈ ಥರ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ಏನಂತ ಅಂದರೆ, ಈಗ ನೀವೆಲ್ಲ ನಡ್ಕೊಂಡು ಹೋಗ್ತಿರ್ತೀರ, ಅಲ್ಲಿ ತುಂಬ ಜನ ಸೇರಿರ್ತಾರೆ, ಶಬ್ದ ಬರ್ತಿರುತ್ತೆ, ಗಲಾಟೆ ಆಗ್ತಿರುತ್ತೆ, ಏನು ನಡೀತಿದೆ ಅಲ್ಲಿ ಅಂತ ಹೇಳ್ತೀವಿ ಅಲ್ವಾ, ಇದನ್ನು ಹೇಗೆ ಹೇಳ್ಬೋದು? ವಾಟ್ ಈಸ್ ಹ್ಯಾಪನಿಂಗ್ ಇಯರ್ ಇಲ್ಲ ವಾಟ್ ಈಸ್ ಹ್ಯಾಪನಿಂಗ್ ದೇರ್ ಅಂತ ಹೇಳ್ಬೋದು. ಡಿಫ್ರೆನ್ಸ್? ಸೊ ಇಯರ್ ಅಂತ ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದರೆ ನಿಮ್ಮ ಪಕ್ಕದಲ್ಲಿ ಇನ್ಸಿಡೆಂಟ್ ನಡೀತಾ ಇದ್ದರೆ ಇಯರ್ ಅಂತ ಯೂಸ್ ಮಾಡ್ತೀವಿ. ದೇರ್ ಅಂತ ತುಂಬ ದೂರದಲ್ಲಿ ಆ ಇನ್ಸಿಡೆಂಟ್ ನಡೀತಿದ್ರೆ ದೇರ್ ಅಂತ ಯೂಸ್ ಮಾಡ್ತೀವಿ. ಸೊ ಈಗ ನಾನು ಸುಮ್ಮನೆ ಕೂತಿರ್ತೀನಿ ಆಯಿತಾ, ಜನ ನನ್ನ ಹತ್ರ ಬಂದ್ಬಿಟ್ಟು ಏನಾಯ್ತಪ್ಪ, ಯಾಕೆ ಹಿಂಗಿದೆಯಾ ಅಂತೆಲ್ಲ ಹೇಳ್ತಾರೆ, ಬಟ್ ನಾನು ನಿಜವಾಗ್ಲೂ ಚೆನ್ನಾಗಿರ್ತೀನಿ. ಸೊ ಇದನ್ನು ಹೇಗೆ ಹೇಳ್ಬೋದು? ಎವ್ರಿಥಿಂಗ್ ಇಸ್ ಫೈನ್ ಅಂತ ಹೇಳ್ಬೋದು. ಓಕೆ, ಈಗ ಯಾರೋ ತುಂಬ ಒಳ್ಳೆ ಕೆಲಸ ಮಾಡಿರ್ತಾರೆ, ಹೇ ಶಬಾಷ್ ಅಪ್ಪ ಅಂತ ಹೇಳ್ತೀವಲ್ವ, ಇದನ್ನು ಹೇಗೆ ಹೇಳ್ಬೋದು? ವೆಲ್ ಡನ್, ಕೀಪ್ ಇಟ್ ಅಪ್ ಅಂತ ಹೇಳ್ಬೋದು. ಓಕೆ, ಮತ್ತು ಈಗ ನಾನೇನೋ ಹೇಳಕ್ಕೆ ಬಂದಿರ್ತೀನಿ, ಆದರೆ ಅವ್ರಿಗೆ ಅರ್ಥ ಆಗಿದೆಯೋ ಇಲ್ವೋ ಅಂತಲೇ ನನಗೆ ಗೊತ್ತಾಗಿಲ್ಲ, ಮುಖದಲ್ಲಿ ಒಂದು ಬ್ಲ್ಯಾಂಕ್ ಎಕ್ಸ್ಪ್ರೆಷನ್ ಇರುತ್ತೆ. ಸೊ ಇವ್ರಿಗೆ ನಾನು ಹೇಳಿದ ಅರ್ಥ ಆಯ್ತಾ ಅಂತ ಏನು ಫ್ರೆಂಡ್ಲಿಯಾಗಿ ಕೇಳಬೇಕಂದ್ರೆ ಹೇಗೆ ಕೇಳ್ಬೋದು? ಡಿಡ್ ಯು ಗೆಟ್ ಮೈ ಪಾಯಿಂಟ್? ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತಾ ಅಂತ ಹೇಳೋದಕ್ಕೆ ಡಿಡ್ ಯು ಗೆಟ್ ಮೈ ಪಾಯಿಂಟ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಈಗ ನೀವೇನೋ ಮೀಟಿಂಗಲ್ಲಿರ್ತೀರಾ, ಫ್ರೆಂಡ್ ಯಾವಾಗಲೂ ಕಾಲ್ ಮಾಡ್ತಾನೆ ಇರ್ತಾರೆ, ಇರಪ್ಪ ಆಮೇಲೆ ಕಾಲ್ ಮಾಡ್ತೀನಿ, ಏನೋ ಬ್ಯುಸಿ ಆಗಿದ್ದೀನಿ ಅಂತ ಹೇಳಬೇಕಾದ್ರೆ ಹೇಗೆ ಹೇಳ್ಬೋದು? ವಿಲ್ ಕಾಲ್ ಯು ಲೇಟರ್ ಆರ್ ವಿಲ್ ಕಾಲ್ ಯು ಸೂನ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಈಗ ಸ್ವಲ್ಪ ಜನ ಸುಮ್ಮನೆ ಕಾಲ್ ಮಾಡೋದು, ತಮಾಷೆ ಮಾಡೋದು ಮಾಡ್ತಾನೆ ಇರ್ತಾರೆ. ಸೊ ಏನು ಬೇಕಪ್ಪ ನಿಮಗೆ ನನ್ನಿಂದ, ಯಾಕೆ ಹಿಂಗೆ ನನ್ನಿಂದ ಬಿದ್ದಿದ್ಯಾ ಅಂತ ಹೇಳ್ತೀವಿ ಅಲ್ವಾ, ಇದನ್ನು ಇಷ್ಟೊಂದು ರೂಡ್ ಆಗಲ್ಲ, ಸ್ವಲ್ಪ ಫ್ರೆಂಡ್ಲಿಯಾಗಿ ಹೇಳೋದಾದರೆ ಹೇಗೆ ಹೇಳ್ಬೋದು? ವಾಟ್ ಯು ವಾಂಟ್ ಫ್ರಮ್ ಮೀ? ನನ್ನಿಂದ ನಿನಗೆ ಏನು ಬೇಕು ಅಂತ ಹೇಳೋದಕ್ಕೆ ವಾಟ್ ಯು ವಾಂಟ್ ಫ್ರಮ್ ಮೀ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಯಾರನ್ನೂ ಭೇಟಿ ಮಾಡ್ತೀವಿ, ತುಂಬ ಖುಷಿಯಾಗುತ್ತೆ ಅವ್ರನ್ನ ಭೇಟಿ ಮಾಡಿ, ಆದರೆ ಮನೆಗೆ ಹೋಗೋ ಟೈಮ್ ಆಗುತ್ತೆ. ಸೊ ನಾಳೆ ನಿನ್ನ ಮತ್ತೆ ಭೇಟಿ ಮಾಡ್ತೀನಿ ಅಥವಾ ಆದಷ್ಟು ಬೇಗ ಭೇಟಿ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಐ ವಿಲ್ ಕ್ಯಾಚ್ ಯು ಸೂನ್. ಓಕೆ, ಬೇಗ ಸಿಗೋಣ ಅಂತ ಹೇಳೋದಕ್ಕೆ ಐ ವಿಲ್ ಕ್ಯಾಚ್ ಯು ಸೂನ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಈಗ ಇದು ಬೇಸಿಕ್, ಯಾರನ್ನಾರು ಭೇಟಿ ಮಾಡಿದಾಗ ಎಷ್ಟು ವರ್ಷನಪ್ಪ ನಿಮಗೆ ಅಂತ ಹೇಳ್ತೀವಲ್ಲ, ಇದನ್ನು ತುಂಬ ಸಿಂಪಲ್ ಆಗಿ ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ಹೌ ಓಲ್ಡ್ ಆರ್ ಯು ಅಂತ ಹೇಳ್ಬೋದು. ಓಕೆ, ಈಗ ಯಾರಿಗಾದ್ರೂ ಸಹಾಯ ಮಾಡಬೇಕು, ಈಗ ಏನಾದರೂ ನಾನು ಕೆಳಗಡೆ ಕೂತಿರ್ತೀನಿ, ಬಂದು ನನ್ನ ಮೇಲೆ ಎತ್ತಪ್ಪ ಅಂತ ಹೇಳಬೇಕಲ್ವ, ಸೊ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ಪ್ಲೀಸ್ ಗಿವ್ ಮಿ ಯುವರ್ ಹ್ಯಾಂಡ್ ಅಂತ ಹೇಳ್ಬೋದು. ಇಲ್ಲ ಪ್ಲೀಸ್ ಇಲ್ಲ ಅಂತಲ್ಲ, ಲೈಕ್ ಪ್ಲೀಸ್ ಲೆಂಡ್ ಮಿ ಯುವರ್ ಹ್ಯಾಂಡ್ ಅಂತ ಕನ್ಫ್ಯೂಸ್ ಮಾಡ್ಕೊತಾರೆ ಜನ. ಪ್ಲೀಸ್ ಗಿವ್ ಮಿ ಯುವರ್ ಹ್ಯಾಂಡ್ ಲೆಂಡ್ಗೆ ಡಿಫ್ರೆನ್ಸಸ್ ಏನು ಅಂತ ಅಂದರೆ, ಲೆಂಡ್ ಅನ್ನೋದು ಹೆಲ್ಪ್, ಆ್ಯಕ್ಚುಯಲ್ ಹೆಲ್ಪ್, ಮೇ ಬಿ ಫಿನಾನ್ಷಿಯಲ್ ಹೆಲ್ಪ್, ಓಕೆ, ಇಲ್ಲ ಅಂತ ಎಮೋಷ್ನಲ್ ಆಗಿ ಹೆಲ್ಪ್ ಮಾಡೋದಕ್ಕೆ ಲೆಂಡ್ ಅಂತ ಹೇಳ್ತಾರೆ. ಅದೇ ಹೆಲ್ಪ್ ಅಂತ ಅಂದರೆ ಇಟ್ಸ್ ಅ ವೆರಿ ಕ್ಯಾಶುವಲ್, ನೀವು ಕೆಳಗಡೆ ಕೂತಿರ್ತೀರಾ, ಕೈ ಕೊಡು ಅಂತ ಹೇಳೋದು ಇಟ್ಸ್ ಅ ವೆರಿ ಕ್ಯಾಶುವಲ್. ಸೊ ಹರ್ಷಿತಾ, ಈಗ ನಾನು ಕೆಳಗಡೆ ಕೂತಿರ್ತೀನಿ, ಸೊ ಮೇಲೆ ಎದಳ್ಬೇಕು ಆಗಲ್ಲ, ಸೊ ಯಾರನ್ನ ಹತ್ರ ಬಂದು ಕೈ ಕೊಟ್ಟು ಸ್ವಲ್ಪ ಮೇಲೆ ಎತ್ತಪ್ಪ ಅಂತ ಹೇಳ್ತೀವಿ ಅಲ್ವಾ, ಇದನ್ನ ಹೇಗೆ ಕೇಳ್ಬೋದು? ಪ್ಲೀಸ್ ಗಿವ್ ಮಿ ಯುವರ್ ಹ್ಯಾಂಡ್ ಅಂತ ಹೇಳ್ಬೋದು. ಓಕೆ, ಎನಿ ಮೋರ್ ಡೌಟ್ಸ್? ನೋ ಮ್ಯಾಮ್. ಓಕೆ, ಸೊ ಪಾರ್ಟ್ 2 ಅಲ್ಲಿ ನಾವು ಇದ್ರ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡ್ತೀವಿ. ಸ್ಟೇ ಟ್ಯೂನ್ಡ್. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಮತ್ತು ಈ ಥರ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಇಂಗ್ಲಿಷ್ ಪಾರ್ಟ್ನರ್ ಕನ್ನಡ ಪೇಜ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.